ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನೀನು ಇವತ್ತು ಎಲ್ಲಿ ಪಚ್ಕೊಂಡಿದ್ದೆ? ಅಮ್ಮಮ್ಮ ಮನೇಲಿ ಪಚ್ಕೊಂಡಿದ್ದೆ ತಾನೆ. ಮಮ್ಮಿ ಅವಾಗ ನೆನಪಾಗಿಲ್ಲ ನನಗೆ. ಮಮ್ಮಿ ನೆನಪಾಗಿಲ್ವಾ? ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಆ ಕಡೆ ಬಂದು ನಮ್ಮ ಮಮ್ಮಿ ಫೇವ್ರೆಟ್ ಫ್ಲವರ್ ಇದು ರೆಡ್ ಕಲರ್. ನಮ್ಮ ಆದ್ಯಾಗೂ ಇಷ್ಟ. ತುಂಬ ದಿವಸ ಆದಮೇಲೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಂಟೆಂಟ್ ಇದ್ದರೆ ನಿಮಗೂ ಇಂಟ್ರೆಸ್ಟ್ ಇರುತ್ತೆ ವ್ಲಾಗ್ನ ನೋಡೋದಕ್ಕೆ. ಆ್ಯಂಡ್ ನಾವು ಫಂಕ್ಷನ್ಗೆ ಹೋಗಿದ್ವಿ, ಸೊ ಹಾಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ನಾವು ಬರ್ಡೇ ಪಾರ್ಟಿಗೆ ಹೋಗಿದ್ವಿ, ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ ಮಗು ಹೆಸ್ರು ಆದ್ಯ ಅನ್ನಪೂರ್ಣ ಆ್ಯಂಡ್ ನನ್ನ ಮಗಳ ಹೆಸ್ರು ಆದ್ಯ. ಸೊ ಟು ಆದ್ಯಾಸ್. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆದ್ಯ ನಾನು ಪೇಂಟಿಂಗ್ ಮಾಡಿಸ್ಕೊಬೇಕು ಅಂತ ಹೇಳಿದ್ಲು. ಯೂನಿಕಾರ್ನ್ ಡ್ರಾ ಮಾಡಿದ್ರು, ತುಂಬ ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ತೋರ್ಸು ನಿಂದು. ಯೆಸ್, ನೈಸ್ ನೈಸ್. ನಮ್ಮ ಆದ್ಯ ಜುಟ್ಟು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನಾವು ಕೇಕ್ ಶೋಗೆ ಹೋಗಿದ್ವಿ. ತುಂಬ ದಿವಸದಿಂದ ಕೇಕ್ ಶೋಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ಆ್ಯಂಡ್ ಫೈನಲಿ ಕೇಕ್ ಶೋಗೆ ಹೋಗಿದ್ವಿ. ಯಾರ್ಯಾರು ಹೋಗಿದ್ದಿದ್ದು ಅಂದರೆ ನಾನು, ನಮ್ಮ ಹಸ್ಬೆಂಡ್, ನಮ್ಮ ಅತ್ತೆ ಮತ್ತು ಆದ್ಯ. ನೆಕ್ಸ್ಟ್ ಬಾ. ಇದು ಜಸ್ಟ್ ಯಾವುದು? ಇದು ಚರ್ಚ್. ಆದ್ಯ ಚೆನ್ನಾಗಿದೆ ನೋಡ್ದ ಯೂನಿಕಾರ್ನು. ನೆಕ್ಸ್ಟ್ ಕೃಷ್ಣ ಚಾಮಿ, ಪೂರಿ ಜಗನ್ನಾಥ್ ಚಾಮಿ ಚಿನ್ನಿ ಸೂಪರ್ ಆಗಿ ಮಾಡಿದ್ದಾರೆ. ಈ ಸಲ ಅಷ್ಟೊಂದು ಕೇಕ್ಸ್ಗಳನ್ನೆಲ್ಲ ಇಟ್ಟಿದ್ದಿಲ್ಲ, ಕಮ್ಮಿ ಕೇಕ್ಸ್ನ ಇಟ್ಟಿದ್ರು, ಬಟ್ ಚೆನ್ನಾಗಿತ್ತು. ಕ್ರೀಮ್ ಬೇಕಂತೆ ಮೇಡಮ್. ಜ್ವರ ಹೋಗಿ ಇವಾಗ ತಾನೇ ಸರಿ ಹೋಗಿದ್ದೀರಾ. ನೋ ಐಸ್ ಕ್ರೀಮ್ಸ್ ಆದ್ಯಾ. ಲೈಟಾಗಿ ಸ್ನ್ಯಾಕ್ಸ್ ತಂದುಬಿಟ್ಟು ಆದ್ಯ ಕೇಕ್ ಬೇಕು ಅಂತ ಹೇಳಿದ್ಲು. ಸೊ ಕೇಕ್ ಎಲ್ಲ ತೊಗೊಂಡು ಆದಿಂದು ಸ್ಕೆಚ್ ಮಾಡಿಸಿದ್ವಿ. ನಾವು ಕುತ್ಕೊಳ್ಳಲ್ಲ ಅಂತ ಅಂದ್ಕೊಂಡ್ರಿ, ಆರಾಮಾಗಿ ಕೇಕ್ ತಿನ್ಕೊಂಡು ರೈಮ್ಸ್ ಹೇಳ್ಕೊಂಡ್ರಿ. ಎಲ್ಲ ಹೇಳೋಷ್ಟರಲ್ಲಿ ಅವರು ಸ್ಕೆಚ್ ಎಲ್ಲ ಬೇಗನೆ ಮಾಡಿದ್ರು. ಅವರೂ ಮಾತಾಡಿಸ್ಕೊಂಡು ಇದ್ದರು. ಆ್ಯಂಡ್ ತುಂಬ ಚೆನ್ನಾಗಿದೆ ಸ್ಕೆಚ್, ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಮಗು ಅದರಲ್ಲಿ. ನನಗೆ ತುಂಬಾ ಇಷ್ಟ ಆಗಿತ್ತು ಅಂತಂದರೆ ಒಂದು ಪೂರಿ ಜಗನ್ನಾಥ ದೇವ್ರದ್ದು, ಆಮೇಲೆ ಇನ್ನೊಂದು ಬಂದು ಕಾಂತಾರ ಥೀಮು. ಇವೆರಡು ಚೆನ್ನಾಗಿತ್ತು. ಮಕ್ಕಳ ಕೈಯಲ್ಲಿ ಡ್ರಾಯಿಂಗು ಮತ್ತು ಇವನ್ನ ಮಾಡಿಸಿದ್ರು. ಇದನ್ನು ಮನೆಗೂ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ನಾವು ತೊಗೊಂಡು ಬಂದು ಅದು ಆರದ್ಮೇಲೆ ಆದ್ಯ ಪೇಂಟಿಂಗ್ ಎಲ್ಲ ಮಾಡಿದ್ದಾಳೆ, ಬಟ್ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಾನು. ನಮ್ಮ ಆದ್ಯ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿದೆ. ನಮ್ಮ ಆದ್ಯ ವಾಸ್ ಲೈಕ್ ನೋ, ನಾನು ಹೋಮ್ವರ್ಕ್ ಮಾಡಬೇಕು ಅಂತ ಹೇಳಿ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಒಬ್ಬ ಎಷ್ಟು ಸಿನ್ಸಿಯರ್ ಆಗಿದ್ದಾಳೆ. ಏನದು ಚೀಟೆ ಸುಬ್ಬಿ ಆಗೋಗಿದ್ದಾಳೆ. ಚೆಕ್ ಮಾಡು ಕ್ಲೀನಾಗಿ, ಮಾರ್ಕ್ ನೋಡ್ಕೊಂಡು ಕ್ಲೀನ್. ಆದ್ಯಂಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಕೊಂಡು ನಾವು ಬಿಗ್ ಬಾಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಾನ್ ವೆಜ್ ಫಂಕ್ಷನ್ ಇತ್ತು. ಸೊ ಬೆಂಗಳೂರು ಪ್ಯಾಲೇಸಲ್ಲಿ ನಾನು, ನಮ್ಮ ಮಮ್ಮಿ, ದೊಡ್ಡಮ್ಮ, ಮೌನಿಕಾ, ಆದ್ಯ ಹೋಗಿದ್ವಿ. ನೋಡು ಚಿಪ್ಸ್ ಕೊಡ್ತಾರೆ ನೋಡು. ಫೋಟೋಸ್ ಏನು
ಫೋಟೋನು ಹಿಡ್ಕೊಳಕ್ಕಾಗಲಿಲ್ಲ, ಒಂದೆರಡು ಫೋಟೋ ಹಿಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಚೆನ್ನಾಗಿತ್ತು. ಹಾಸ್ಯದ ಅದ್ಭುತವಾದಂತಹ ಗಾಯನವನ್ನು ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಾವು ಈ ಫಂಕ್ಷನ್ಗೆ ಹೋಗಿದ್ದು ತುಂಬ ದಿವಸ ಆಗಿತ್ತು, ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡಿದ್ನಲ್ಲ, ಸೊ ಅದಕ್ಕೆ ಈ ವ್ಲಾಗಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.